ಸಿದ್ದರಾಮಯ್ಯನವರೇ ಒಂದು ಭಾಷಣದಲ್ಲೆಲ್ಲ ಹೇಳ್ತಿದ್ರು ಸರ್, ಕುರುಬ ಜನಾಂಗದಲ್ಲಿ ಬೇಕಾದಷ್ಟು ಉಪಜಾತಿಗಳಿದ್ದಾವೆ. ಜೇನು ಕುರುಬ, ಕಾಡು ಕುರುಬ, ಹಾಲು ಮತ ಹೀಗೆಲ್ಲ ಇದೆ. ಸೊ ಅದನ್ನ ಬೇರೆ ಬೇರೆ ಕಡೆ ಬೇರೆ ಬೇರೆ ಅಂತ ನಮೂದ್ಸಕ್ ಹೋಗ್ಬೇಡಿ, ಕುರುಬ ಅಂತ ಜಾತಿಲಿ ಕುರುಬ ಅಂತ ಬರೀರಿ ಅಂತ ಅವರೇ ಎಲ್ಲೋ ಒಂದ್ ಕಡೆ ಮಾತನಾಡ್ತಿದ್ದಂತೆ. ಸಮಾಜವಾದ ಅಂತ ಹೇಳ್ಕೊಂಡು ಬಂದ ಸಿದ್ದರಾಮಯ್ಯನವರಿಗೂ ಕೂಡ ರಾಜಕೀಯವಾಗಿ ಬಂದಾಗ ಕೆಲವೊಮ್ಮೆ ಜಾತಿ ಫಾರ್ಮುಲಾ ಏನಿದೆ ಅಲ್ಲ ಅದನ್ನು ಪಾಲಿಸಲೇಬೇಕಾಗುತ್ತೆ. ನೀವು ಸಿದ್ದರಾಮಯ್ಯನವರು ಓಲೈಕೆ ರಾಜಕಾರಣ ಮಾಡಲ್ವಾ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಓಲೈಕೆ ರಾಜಕಾರಣ ಮಾಡ್ತಾರೆ. ಅದು ಏನಕ್ಕೆ ಅಂತ ಕೇಳಿದ್ರೆ ನಾವು ಹೇಳ್ಬೋದು ರಾಜಕಾರಣಕ್ಕಾಗಿ ಮಾಡ್ತಾರೆ. ಹೌದು, ಸಿದ್ದರಾಮಯ್ಯನವರ ಇವತ್ತಿನ ಸ್ಪೀಚಲ್ಲೂ ನೀವು ನೋಡ್ತೀರಿ, ಯಾವ ಸ್ಪೀಚಲ್ಲಿ ನಾವು ಮಾನವ ಧರ್ಮ, ಮಾನವರು ಮನುಷ್ಯ ಧರ್ಮವನ್ನು ಅರ್ಥ ಮಾಡ್ಕೋಬೇಕು, ನಾವು ಮೊದಲು ಮಾನವರಾಗಬೇಕು. ಹೌದು, ಸಮಾಜವಾದದ ಸಿದ್ಧಾಂತವನ್ನು ಮಾಡ್ಕೊಂಡು ಬಂದಂತಹ ಸಿದ್ದರಾಮಯ್ಯನವರಿಗೆ ಬಟ್ ವೆನ್ ಇಟ್ ಗೋಸ್ ಟು ಎಲೆಕ್ಷನ್ನು ಅವರು ನಾನು ಅಹಿಂದ ಅಂತ ಗುರುತಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ. ಅವರು ಈಗ ನೀವು ಹೇಳ್ದಂಗೆ ಎಲ್ಲೋ ನಮ್ಮ ಕುರುಬರೆ ಅಂತ ಬರೀರಿ ಅಂತ ಹೇಳುವಕ್ಕೆ ಇಷ್ಟಪಡ್ತಾರೆ. ಮತ್ತೆ ಸಿದ್ದರಾಮಯ್ಯನವರು ಬಂದ ಕೂಡಲೇ ಕುರುಬರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಅಲ್ಲದೆ ಅಲ್ಪಸಂಖ್ಯಾತರಿಗೆ ತನ್ನ ಸುತ್ತಮುತ್ತಲಿರುವ ಹೈಯೆಸ್ಟ್ ಪೋಸ್ಟ್ಗಳನ್ನು ಮತ್ತೆ ಅಲ್ಪಸಂಖ್ಯಾತರಿಗೆ ಕೊಡ್ತಾರೆ. ಎಲ್ಲೂ ನೀವು ಸಿದ್ದರಾಮಯ್ಯನವರು ಓಲೈಕೆ ರಾಜಕಾರಣ ಮಾಡಲ್ಲ ಅಂದರೆ ತಪ್ಪಾಗುತ್ತೆ. ಸಿದ್ದರಾಮಯ್ಯನವರು ಓಲೈಕೆ ರಾಜಕಾರಣವನ್ನು ಮಾಡ್ತಾರೆ. ಅದೇ ರೀತಿ ಎಲ್ರಿಗೂ ಈಗ ಎಲ್ಲ ರಾಜಕಾರಣಿಗಳಿಗೂ ಕೂಡ ಈಗ ಜಾತಿ ಇದೆ ಅಲ್ವಾ, ಜಾತಿ ಇಸ್ ದ ಮೇನ್ ಅಬ್ಜೆಕ್ಟ್ ಆಗಿದೆ. ಅಂದರೆ ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ರಾಜಕಾರಣದಲ್ಲಿ ಬೆಳಿಬೇಕು. ನಾಳೆ ಎಲ್ಲಿಯಾದರೂ 100% ಈಗ ಒಕ್ಕಲಿಗರ ವೈ ದೇ ವಾಂಟ್ ನಂಬರ್ಸ್ ಅಂತ ನೀವು ಕೇಳಿದರೆ, ಯಾಕೆ ಅವ್ರಿಗೆ ಹೆಚ್ಚಾದರೆ ಏನು ಲಾಭ ಸಿಗುತ್ತೆ ರಾಜಕೀಯಕ್ಕೆ ಅಂತ ಕೇಳಿದ್ರೆ, ಹೌದು ಒಕ್ಕಲಿಗರು ಪ್ರಾಬಲ್ಯವನ್ನು ಹೊಂದಿದರೆ ಇಷ್ಟು ನಂಬರ್ಸ್ ಆಫ್ ಸೀಟ್ಗಳು ಒಕ್ಕಲಿಗ MLA ಕೊಡಬೇಕು. MLA ಸೀಟ್ಗಳು ಬರುವಾಗ MLAಗಳು ವಿನ್ ಆಗ್ತಾ ಬಂದರೆ ಅಷ್ಟು ಪರ್ಸೆಂಟೇಜು, ಇಷ್ಟು ನಾವು ಒಕ್ಕಲಿಗ MLAಗಳಿದ್ದಾವೆ, ನಮಗೂ ಇಷ್ಟು ಜನ ಮಂತ್ರಿಗಳು ಆಗಬೇಕು ಅಂತ ಹೇಳಬೇಕು. ಇಲ್ಲ, ನೀವು ನೋಡಿದ್ರಿ ಯಡಿಯೂರಪ್ಪನವರ ವಿಷಯಕ್ಕೆ ಬಂದಾಗ ನಮ್ಮೊಟ್ಟಿಗೆ ಲಿಂಗಾಯತರು ಇದ್ದಾರೆ, ಲಿಂಗಾಯತರ ಲೀಡ್ರೇ ಆಗಬೇಕು ಅನ್ನುವ ಕಾರಣಕ್ಕೆ ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿ ಮಾಡಲಾಯಿತು. ಮತ್ತೆ ನೀವು ರಿಪ್ಲೇಸ್ಮೆಂಟ್ ಮಾಡುವಾಗಲೂ ಕೂಡ ಇನ್ನೊಂದು ಲಿಂಗಾಯತ ಲೀಡ್ರನ್ನು ಇಟ್ಕೊಂಡೇ ಮಾಡಬೇಕು, ಯಾಕಂದ್ರೆ ಲಿಂಗಾಯತರು BJP ಒಟ್ಟಿಗೆ ನಿಂತಿದ್ದಾರೆ ಈ ಸಲ ಅನ್ನುವ ಒಂದು ಟ್ರೇಡ್ ಮಾರ್ಕನ್ನು ಕೊಡಲಾಯಿತು. ಸೇಮ್ ವೇ ಈಗ ನೀವು ನೋಡಿದರೆ ರಾಜಕೀಯದಲ್ಲಿ ಯಾವಾಗಲಷ್ಟೇ ಯಾರು ಪ್ರಬಲ ಜಾತಿಯವರು ಇರ್ತಾರೋ ಅಲ್ಲಿ ಅವರನ್ನು ಕರ್ಕೊಂಡು ಬಂದು ನೀವು ಮುಖ್ಯಮಂತ್ರಿ ಮಾಡೋದು. ಇಲ್ಲ ಏನೋ ಅಲ್ಲಿ ಇಲ್ಲಿ ಏನೋ ಗೊಂದಲಗಳಾದಾಗ, ಯಾವುದು ಲೀಡರ್ಗಳು ಇಲ್ಲದಾಗ ಯಾರನ್ನು ಆ ಕಡೆಯವರನ್ನು ಈ ಕಡೆಯವರನ್ನು ತಂದು ಮಾಡಿಲ್ಲ ಅಂದರೆ ಮಾಡಿದ್ರು ಕೂಡ ಈಗ ನೀವು ಕೌಂಟ್ ಮಾಡ್ತಾ ಹೋದರೆ ಎಷ್ಟು ಒಕ್ಕಲಿಗರಾದರೂ ಎಷ್ಟು ಲಿಂಗಾಯತರಾದ್ರಂತ ಕೇಳಿದ್ರೆ ಮೇಜರ್ ಪೋರ್ಷನ್ ಆಫ್ ದ ಪವರ್ ಗಾನ್ ಟು ದೆಮ್ ಆಲ್ವೇಸ್. ಈಗ ಇವರಿಗೆ ಈಗ ಒಂದು ಕಡೆ ಲಿಂಗಾಯತರು, ಒಂದು ಕಡೆ ಮಹಾವೀರಶೈವ ಪಂಥದವರು, ಇನ್ನೊಂದು ಕಡೆ ಪಂಚಮಶಾಲಿಗಳು, ಈಗ ಎಲ್ಲರೂ ಒಟ್ಟಾಗ್ಬಿಟ್ಟು ಎಲ್ಲರೂ ಸ್ವಾಮೀಜಿಗಳು ಒಟ್ಟಾಗಬೇಕು. ಈಗ ನಾವು ಲಿಂಗಾಯತರಾಗಬೇಕು. ಮತ್ತು ಈ ಕಡೆ ನೀವು ನೋಡಿದರೆ, ಈ ಕಡೆ ನೀವು ಬಂದರೆ ನಾವು ಒಕ್ಕಲಿಗರಾಗಬೇಕು, ನಾವು ಕುರುಬ ಸಮಾಜದವರು ಒಟ್ಟಾಗಬೇಕು ಅನ್ನೋ ಇನ್ನೊಂದು ಹಂತದಲ್ಲಿ ಹೋಗ್ಬಿಟ್ಟು ಕುರುಬ ಸಮಾಜವನ್ನು ಎಷ್ಟಿಗೆ ಸೇರ್ಪಡೆ ಮಾಡಬೇಕು ಅನ್ನೋ ಒಂದು ಕೂಗಿತ್ತಲ್ಲ, ಆ ಕೂಗು ಕೂಡ ಇಟ್ ಈಸ್ ಎ ವೆರಿ ಟಫ್ ಕ್ವಶನ್ಸ್. ಏನಕ್ಕಂದರೆ ಈಗಾಗಲೇ 50% ಮೇಲೆ ರಿಸರ್ವೇಷನ್ ಮಾಡಬಾರದು ಅಂತ ಹೇಳುವಾಗ, ಆ ಕ್ಯಾಪಲ್ಲಿರುವಾಗ ನಿಜವಾಗಿ ಈಗ ಎಸ್ ಟಿ ಏನು ಕ್ಯಾಟಗರಿಲಿದ್ದಾರೆ ಅವರಿಗೆ ಕುರುಬ ಸಮಾಜದವರನ್ನು ಎಷ್ಟಿಗೆ ಸೇರ್ಕೊಂಡ್ಬಿಟ್ರೆ ಅವರಿಗೆ ನಿಜವಾದ ಏನು ಈಗ ಪರ್ಸೆಂಟೇಜ್ ರಿಸರ್ವೇಷನ್ ಸಿಗ್ತಾ ಇತ್ತು ಅದು ಸಿಗಲ್ಲ ಅನ್ನುವ ಒಂದು ತೊಡಕು ಇತ್ತು. ಅವರು ಕೂಡ ಇದಕ್ಕೆ ಅಬ್ಜೆಕ್ಷನನ್ನು ಮಾಡ್ತಾಯಿದ್ರು. ಆದರೆ ಇಲ್ಲಿ ನೋಡಿ, ಎರಡು ವರ್ಗಗಳು, ಎರಡು ಪಂಗಡಗಳು ಯಾವುದಕ್ಕೂ ಕೂಡ ರೆಸ್ಟ್ರಿಕ್ಷನ್ ಮಾಡದ ಎರಡು ಪಂಗಡಗಳು ಅಂದರೆ ಅದು ಒಂದು ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಏನು ಪಂಗಡ ಇದೆ ಅಲ್ವಾ, ಅದು ಯಾರೂ ಇದರೊಟ್ಟಿಗೆ ಜಾತಿ ಧರ್ಮದಲ್ಲಿ ಮಾಡಬಾರ್ದು ಅಂತ ಯಾರೂ ಹೇಳಲಿಲ್ಲ. ಯಾಕಂದರೆ ದೇ ಥಾಟ್ ಈಗ ಇರುವ ಕ್ಯಾಟಗರಿಗಳನ್ನು ಮಾಡ್ತಾ ಹೋದರೆ ಅವರ ನಂಬರ್ಗಳು ಆಟೋಮೆಟಿಕಲಿ ಈಗ ಇರುವ ನಂಬರ್ಗಳಿಗಿಂತ ಜಾಸ್ತಿ ಆಗ್ತವೆ ಅನ್ನೋ ಹೋಪ್ಸ್ ಅವರಿಗಿದೆ. ನಮಗೆ ಸ್ವಲ್ಪ ಜಾಸ್ತಿ ಹೋಪ್ಸ್ ಇದೆ, ನಮಗೆ ಜಾಸ್ತಿ ಇನ್ನೂ ಸ್ವಲ್ಪ ಫೆಸಿಲಿಟೀಸ್ ಪವರ್ಗಳು ಸಿಗಬಹುದು ಅನ್ನೋದಿದೆ. ಎಗೇನ್ ನೀವು ನೋಡ್ತಿರಲ್ಲ, ಕೋರ್ಟ್ ಕಟಕಟೆಗೆ ಆಲ್ರೆಡಿ ಹೋಗಿದ್ದೆ. ಇದು PIL ಆಗಿದೆ, ಅಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನನ್ನು ಹಾಕಿದ್ದಾರೆ. ಹೌದು, ಈಗ ನಾವು ನೋಡ್ತೀವಿ ಮೊನ್ನೆ ಚಾಮುಂಡೇಶ್ವರಿ ಏನು ಉದ್ಘಾಟನೆಗೆ, ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಅವರನ್ನು ಹಾಕಿದಾಗ ಪ್ರತಾಪ್ ಸಿಂಹ ಅವರು PIL ಹಾಕೋತಾರೆ, ರಿಜೆಕ್ಟ್ ಆಗುತ್ತೆ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಅಲ್ಲೂ ರಿಜೆಕ್ಟ್ ಆಗುತ್ತೆ. ಈಗ ಹಾಕಿರುವ PIL ಇದೆ ಅಲ್ವಾ, ವಿಭೂ ಬಕ್ರು ನಮ್ಮ ಹೈಕೋರ್ಟಿನ
ಮುಖ್ಯ ನ್ಯಾಯಮೂರ್ತಿಯವರ ಎದುರುಗಡೆ ಬಂದಿದೆ. ಈಗ ಅವರು ಏನು ಹೇಳಿದ್ದಾರೆ ಅಂದರೆ ಪ್ರೈಮಪೇಸಿ ಅಂದರೆ ಮೇಲ್ಗಡೆ ನೋಡುವಾಗ ಇದರಲ್ಲೂ ಏನೋ ಒಂಥರ ಹುಳುಕು ಇದೆ, ಇದರಲ್ಲೂ ಏನೋ ಇದೆ. ವೆದರ್ ಯು ಕ್ಯಾನ್ ಪೋಸ್ಟ್ಪೋನ್, ಇದನ್ನು ಸ್ವಲ್ಪ ಮುಂದೂಡ್ತೀರಾ, ಕೇಸ್ ಆಗುವವರೆಗೆ ನೀವು ಇದನ್ನು ಮುಂದೂಡಬಹುದಾ ಅಂತ ಕೇಳಿದರು. ಗವರ್ಮೆಂಟ್ ಎಗೈನ್ ಬರೋದು ಯಾರು? ಅಭಿಷೇಕ್ ಮನು ಸಿಂಘ್ವಿ ಅವರು. ನಿಮಗೆ ಗೊತ್ತಿದೆ ಅಭಿಷೇಕ್ ಮನು ಸಿಂಘ್ವಿ ಎಲ್ಲಿ ಅವರು, ಯಾವ ಪಾರ್ಟಿಯಲ್ಲಿದ್ದಾರೆ, ಕರ್ನಾಟಕಕ್ಕೆ ಎಷ್ಟು ಸಲ ಬಂದರೆ. ಅವರಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಒಳ್ಳೆ ಬಿಸ್ನೆಸ್ಸು. ಯಾಕಂದರೆ ಅವರು ಚಾರ್ಜ್ ಮಾಡೋದು ಅಷ್ಟೇ ಇದೆ, ನಿಮ್ಮ ಟ್ಯಾಕ್ಸ್ ಮನಿಯನ್ನು ಅವರಿಗೆ ಪೇಮೆಂಟ್ ಮಾಡ್ತಾರೆ. ಒಂದು ಸಲ ಬಂದರೆ 1 ಕೋಟಿ ಮಿನಿಮಮ್ ಕೊಡುವಂಥ ಅಭಿಷೇಕ್ ಸಿಂಘ್ವಿಯನ್ನು ತರಿಸ್ಬಿಟ್ಟು ಇವತ್ತು ಆರ್ಗ್ಯುಮೆಂಟ್ ಮಾಡಿದ್ದಾರೆ. ಎಗೈನ್ ಇಟ್ ಈಸ್ ಒನ್ ಮೋರ್ ಡೇಟ್. ಆದರೆ ಗವರ್ಮೆಂಟ್ ತರಾತುರಿಯಲ್ಲಿ ಇವತ್ತು ಸ್ಟಾರ್ಟ್ ಮಾಡಿದೆ. ಆಲ್ರೆಡಿ ಇಟ್ ಈಸ್ ಸ್ಟಾರ್ಟೆಡ್. ಹಂತವಾಗಿ ನಾವು ಮಾಡ್ತೀವಿ ಇದನ್ನು ಅಕ್ಟೋಬರ್. ಈಗ ದಸರಾ ಹಾಲಿಡೇಸ್ ಇರೋದ್ರಿಂದ ಟೀಚರ್ಸ್ ಅವೈಲಬಿಲಿಟಿ ಇರುತ್ತೆ, ಹಂಗಾಗಿ ಇದನ್ನ ಮಾಡಿ ಮುಗಿಸ್ಬಿಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಏನಾದ್ರು ಸರ್ಕಾರ ಇದೆಯಾ? ಯಾಕೆಂದ್ರೆ ಸಾಕಷ್ಟು ಗೊಂದಲ ಇತ್ತು, ವಿರೋಧ ಇತ್ತು, ಎಲ್ಲನೂ ಇರಬೇಕಾದ್ರೆ ಈಗ ಹೈಕೋರ್ಟಲ್ಲಿ PIL ಇದ್ದು ಕೋರ್ಟು ಕೂಡ ಮುಂದೂಡಬಹುದಾ ಅಂತಲೂ ಕೇಳಿರುವಾಗ ಸೊ ಇದನ್ನು ಸ್ಟಿಲ್ ಕಂಟಿನ್ಯೂ ಮಾಡ್ತಿದ್ದಾರೆ ಅಂತಂದಾಗ ಎಲ್ಲ ಒಂದು ಕಡೆ ಮ್ಯಾನ್ ಪವರ್ ಅವೈಲಬಿಲಿಟಿನೂ ಚೆಕ್ ಮಾಡ್ಕೊಂಡ್ರ ಅಂತ ಅನ್ಸುತ್ತೆ. ಮುಂದಕ್ಕೆ ಹಾಕೋದು ಬೇಡ, ಆದಷ್ಟು ಬೇಗ ಇದನ್ನು ಮಾಡಿ ಮುಗಿಸ್ಬಿಡೋಣ ಅಂತ ಏನಾರು ಅನ್ಕೊಂಡ್ರ ಅಂತ? ಇಲ್ಲ, ಅಂಥದ್ದೇನಿಲ್ಲ. ಸಿ ದರ್ ಈಸ್ ನಾಟ್ ಲಾಟ್ ಆಫ್ ಪ್ಲಸ್ ಆ್ಯಂಡ್ ಮೈನಸ್ ಈ ಅರ್ಜೆನ್ಸಿಯಲ್ಲಿ. ನನಗನ್ಸುತ್ತೆ ಯಾಕಂದರೆ ಈ ಬೇಗ ಮಾಡಿಲ್ಲ ಅಂದರೆ ಇದು ಕೋರ್ಟ್ಗೆ ಹೋಗುತ್ತೆ, ಅಲ್ಲೇನಾದರೂ ಆಗುತ್ತೆ, ಅಲ್ಲಿ ಸ್ಟೇ ಸಿಗುತ್ತೆ. ಇಂತಹ ಒಂದು ಕಾಂಪ್ಲಿಕೇಟೆಡ್ ವಿಷಯಗಳನ್ನು ಆದಷ್ಟು ಬೇಗ ಘೋಷಣೆ ಮಾಡಿ, ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ, ಆದಷ್ಟು ಬೇಗ ಅದನ್ನು ಮುಗಿಸಿಬಿಟ್ರೆ ಎಲ್ಲೋ ಒಂದು ನಿರಾಳ ಆಗಿಬಿಡ್ತೀವಿ ಅನ್ನೋದು ಬಿಟ್ಟರೆ ಐ ಡೋಂಟ್ ಥಿಂಕ್ ಸೊ. ಈಗ ಇದನ್ನು ಇಷ್ಟು ಅರ್ಜೆಂಟ್ ಏನೋ ಇತ್ತು ದಸರಾ ಹಾಲಿಡೇಯಲ್ಲಿ. ನೀವು ನೋಡಿ 1.35 crores ಆಫ್ ಮನೆಗಳನ್ನು ಇವರು ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7 ಅಂದರೆ 15 ದಿನಗಳ ಅಂತರದಲ್ಲಿ ಇದನ್ನು ಮಾಡಿ ಮುಗಿಸೋದು ಅಂದರೆ ಇಟ್ ಈಸ್ ನಾಟ್ ದ್ಯಾಟ್ ಈಸಿ. ದಸರಾ ಹಾಲಿಡೇಸ್ ಅಂದಾಗ ಬಹಳಷ್ಟು ಜನ ವೆಕೇಶನ್ಸ್ಗೂ ಹೋಗಿರಬಹುದಲ್ವಾ? ನಾವು ನೋಡಿ ಇದು ಪ್ರಾಕ್ಟಿಕಲಿ ಈಗ ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ, ಈಗ ಲಾಸ್ಟ್ ಬೆಂಗಳೂರಲ್ಲಿ ನಾವು BBMP ಅವರು ನೋಡಿದ್ವಿ, ಸ್ಟಿಕ್ಕರ್ ಅಂಟಿಸೋದನ್ನು ನೋಡಿದ್ವಿ. ಅಲ್ಲ, ಅಂಟಿಸೋದಲ್ಲ, ನಮ್ಮ ಮನೆಗೆ ಅಂಟಿಸೇ ಇಲ್ಲ, ಬಂದೇ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲೂ ಈಗಲೂ ಇದರ ಪ್ರಾಕ್ಟಿಕಲ್ ನಾಲೆಜ್ ನಮ್ಗೆ ಯಾವಾಗ ಸಿಗುತ್ತೆ ಅಂದರೆ ಈಗ ನಾಳೆಯಿಂದ ಸಿಗುತ್ತೆ. ಈಗ ನೀವು ಹೇಳ್ತೀರಿ ನಾವು ಮನೆಯಲ್ಲೇ ಇರಲ್ಲ, ಕೆಲಸದಲ್ಲಿ ಇಬ್ಬರು ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ಅವರು ಮನೆಯಲ್ಲೇ ಇರಲ್ಲ. ನಿಮಗೆ ಹಾಲಿಡೇಸ್ ಟೀಚರ್ಸ್ಗಳಿಗೆ ಇರ್ಬೋದು ವಿನಃ ಮನೆಯಲ್ಲಿರುವವರಿಗೆ, ದುಡಿಲಿಕ್ಕೆ ಹೋಗುವವರಿಗೆ ಹಾಲಿಡೇಸ್ ಇರಲ್ಲ. ವೆದರ್ ದೇ ವಿಲ್ ಬಿ ಅವೈಲೇಬಲ್. ಟೀಚರ್ ಹೋಗುವಾಗ ಅಲ್ಲಿ ಇರ್ತಾರ, ಅವರ ಜಾತಿ ಹೇಳಲಿಕ್ಕೆ ಅಲ್ಲ. ಆ ಪಕ್ಕದ ಮನೆಯವನ ಹತ್ರ ಕೇಳಿಬಿಟ್ಟು ನಿಮ್ಮ ಪಕ್ಕದ ಮನೆಯಲ್ಲಿ ಯಾರಿದ್ದಾನಪ್ಪ, ಅವ್ರಿಗೆ ಎಷ್ಟು ಮಕ್ಕಳು, ಅವ್ರದ್ದು ವಯಸ್ಸೆಷ್ಟು, ನೀವು ಹಾಕಿದ 60 ಕ್ವಶ್ನರಿಗಳನ್ನು ನೋಡಿದರೆ ನಿಮ್ಮ ಹುಟ್ಟಿದ ಜಾತಕದಿಂದ ನಿಮ್ಮ ಇಲ್ಲಿವರೆಗೆ ಎಲ್ಲರದು ಜಾತಕ ಇಟ್ಕೊಂಡು ಕೂತ್ಕೊಬೇಕಾಗುತ್ತೆ. ನೀವು ಹುಟ್ಟಿದ ದಿನಾಂಕದಿಂದ ನೀವು ಏನೇನು ಮಾಡ್ತಾಯಿದ್ರಿ, ಎಲ್ಲೆಲ್ಲಿ ಮಾಡ್ತಾಯಿದ್ರಿ, ಆ ಕಥೆಗಳನ್ನು ನೀವು ನೋಡಿದರೆ ಜನಸಾಮಾನ್ಯನಿಗೆ ಅಷ್ಟು ನಾಲೆಜ್ ಆದರೂ ಇದನ್ನು ಕೆಲವರಿಗೆ ಅಂತ ಗೊತ್ತಿಲ್ಲ. ಕೆಲವರಿಗೆ ಆ ಕ್ವಶನ್ಗಳನ್ನು ಆನ್ಸರ್ ಮಾಡುವಷ್ಟು ನಾಲೆಜ್ ಇದೇನಂತ ಗೊತ್ತಿಲ್ಲ.